ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ಯಾರೆಲ್ಲ ವಿಡಿಯೋ ವೀಕ್ಷಿಸ್ತಿದ್ದೀರ, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ಟಾಪಿಕ್ನಷ್ಟು ಶುರು ಮಾಡೋಣ. ಇವತ್ತು ಕಲ್ಯಾಣ ಚಾಲುಕ್ಯರ ವಂಶದ ಬಗ್ಗೆ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ತಿಳಿಸುತ್ತೇನೆ. ವಂಶದ ಮೂಲ ಪರಿಕಲ್ಪನೆ. ವಂಶ ಕಲ್ಯಾಣ ಚಾಲುಕ್ಯರು. ಮಾನಕೇಠ ಮೊದಲ ರಾಜಧಾನಿ ಕಲ್ಯಾಣಿ 1ನೇ ಸೋಮೇಶ್ವರ ಕಾಲದಲ್ಲಿ ಆಯಿತು. 2ನೇ ರಾಜಧಾನಿ ಆಯಿತು. ಸ್ಥಾಪಕ ಯಾರಪ್ಪ ಅಂದ್ರೆ ಇಮ್ಮಡಿ ತೈಲಪ್ಪ. ಅಧಿಕಾರ ಅವಧಿ ಅವ್ರದ್ದು ಕ್ರಿಸ್ತ ಶಕ 973ರಿಂದ 1189ರವರೆಗೆ. ಲಾಂಛನ ವರಾಹ, ನಾಣ್ಯ ಗದ್ಯಾಣ, ಹಣ, ಧರ್ಮ ಹಿಂದೂ. ಕೊನೆಯ ಅರಸ ಯಾರಂದ್ರೆ ಕೊನೆಯ ಸೋಮೇಶ್ವರ ಸೆವನರು. ಅಂತಿಮವಾಗಿ ಕಲ್ಯಾಣ ಗೆದ್ದರು. ಮುಂದಿನದಾಗಿ ಈ ಅರಸರ ಅಧಿಕಾರಾವಧಿ ಏನಂತ ತಿಳಿದುಕೊಳ್ಳೋಣ. ಇಮ್ಮಡಿ ತೈಲಪ್ಪ 973ರಿಂದ 997, ಸತ್ಯಾಶ್ರಯ 997ರಿಂದ 1008ರವರೆಗೆ ಆಳ್ವಿಕೆ ನಡೆಸಿದರು. 5ನೇ ವಿಕ್ರಮಾದಿತ್ಯ 1008ರಿಂದ 1015, ಜಯಸಿಂಹ 1015ರಿಂದ 1042, 1ನೇ ಸೋಮೇಶ್ವರ 1042ರಿಂದ 1068, 2ನೇ ಸೋಮೇಶ್ವರ 1068ರಿಂದ 1076, 6ನೇ ವಿಕ್ರಮಾದಿತ್ಯ 1076ರಿಂದ 1120, 6ನೇ ವಿಕ್ರಮಾದಿತ್ಯ 1076ರಿಂದ 1126, 3ನೇ ಸೋಮೇಶ್ವರ 1126ರಿಂದ 1139, 2ನೇ ಜಗದೇಕ ಮಲ್ಲ 1139ರಿಂದ 1149, 3ನೇ ತೈಲಪ್ಪ 1149ರಿಂದ 1158, 4ನೇ ಸೋಮೇಶ್ವರ 1158ರಿಂದ 1159, 1189ರಲ್ಲಿ ಇಲ್ಲಿಗೆ ಕಲ್ಯಾಣ ಚಾಲುಕ್ಯರ ಆಡಳಿತ ಅಂತ್ಯವಾಯಿತು. ಇವರ ಆಳ್ವಿಕೆಯಲ್ಲಿ ನಡೆದಂತಹ ಮುಖ್ಯ ಘಟನೆಗಳು ನೆನಪಿನಲ್ಲಿಡಬೇಕಾಗುತ್ತಾ. ಕ್ರಿಸ್ತ ಶಕ 11ನೇ 12ನೇ ಶತಮಾನದಲ್ಲಿ ಧಾರ್ಮಿಕ ಕ್ಷೋಭ ಉಂಟಾಯಿತು. ಕಲಚೂರ್ಯರ ಮಂತ್ರಿಯಾಗಿದ್ದ ಬಸವಣ್ಣ ಧಾರ್ಮಿಕ ಮತ್ತು ಸಾಮಾಜಿಕ ಕ್ರಾಂತಿಯನ್ನು ಉಂಟು ಮಾಡಿದರು. ಈ ಕಾಲದಲ್ಲಿ ಶೈವ ಧರ್ಮದ ಪಾಶುಪತ ಪಂಥ ಅಸ್ತಿತ್ವದಲ್ಲಿ. ಚಾಲುಕ್ಯ ಅರಸ ಇರುವ ಬೆಡಂಗ ಸತ್ಯಾಶ್ರಯನ ಆಶ್ರಯದಲ್ಲಿ ಸಾಹಸ ಭೀಮ ವಿಜಯ ಹಾಗೂ ಆತ ತೀರ್ಥಂಕರ ಚರಿತ್ರೆ ಬರೆದ ರನ್ನ ಇದ್ದನು. ಸತ್ಯಾಶ್ರಯರನಿಗೆ ಕವಿಚಕ್ರವರ್ತಿ ಬಿರುದು ನೀಡಿದ್ದನು. ಪಂಚತಂತ್ರದ ಕರ್ತೃ ದುರ್ಗಸಿಂಹ 2ನೇ ಜಯಸಿಂಹ ಮಂತ್ರಿಯಾಗಿದ್ದ. ಮುಂದಿನದಾಗಿ ಕಲ್ಯಾಣ ಚಾಲುಕ್ಯರ ಸಾಧನೆ. ಕಲ್ಯಾಣ ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪಗಳ ಕೊಡುಗೆಗಳು. ಕಲ್ಯಾಣ ಚಾಲುಕ್ಯರು ಚಾಲುಕ್ಯ ಶೈಲಿಯನ್ನು ರೂಪಿಸಿಕೊಂಡಿದ್ದರು. ಇವರ ಕಲಾಕೃತಿಗಳ ಲಕ್ಷಣಗಳೆಂದರೆ ಇವರ ನಿರ್ಮಾಣಗಳು ಬಳಪದ ಕಲ್ಲು ಅಂದರೆ ಮರಳುಗಲ್ಲಿನಿಂದ ರಚಿಸಿವೆ. ದೇವಾಲಯಗಳು ಆಯತಾಕಾರವಾಗಿವೆ. ಪ್ರವೇಶ ದ್ವಾರಕ್ಕೆ ಅಕ್ಕಪಕ್ಕದಲ್ಲಿರುತ್ತವೆ. ಇವರ ದೇವಾಲಯಗಳಲ್ಲಿ ಪ್ರದಕ್ಷಿಣೆ ಪಥವಿಲ್ಲ. ದೇವಾಲಯದ ತುಂಬೆಲ್ಲ ವಿಗ್ರಹಗಳನ್ನು ಕಲಾತ್ಮಕವಾಗಿ ಕೆತ್ತಲಾಗಿರುತ್ತದೆ. ಕಲಾ ಸ್ಮಾರಕಗಳು. ಇಟಗಿಯ ಮಹಾದೇವ ದೇವಾಲಯ, ಗದಗಿನ ತ್ರಿಕಟೇಶ್ವರ, ಲಕ್ಕುಂಡಿಯ ಕಾಶಿ ವಿಶ್ವೇಶ್ವರ ಮತ್ತು ಜೈನ ಬಸದಿ, ಡಂಬಳ ದೊಡ್ಡ ಬಸಪ್ಪ ಬಸದಿ, ಕುರುವತ್ತೆಯ ಮಲ್ಲಿಕಾರ್ಜುನ ದೇವಾಲಯ, ಲಕ್ಕುಂಡಿಯ ಬ್ರಹ್ಮ ಜೈನಾಲಯ ಅತ್ತಿಮಬ್ಬೆಯಿಂದ ರಚಿಸಲ್ಪಟ್ಟಲಾಯಿತು. ಬಳ್ಳಿಗವೆಯ ಮಂದಿರಗಳು ಇತ್ಯಾದಿ. ಇನ್ನು ಕಲಾ ಕೇಂದ್ರಗಳು. ಮಹಾರಾಷ್ಟ್ರದ ಕೆದ್ರಾಪುರ, ಕರ್ನಾಟಕದ ಗದಗ್, ಲಕ್ಕುಂಡಿ, ಹಾವೇರಿ, ಬಂಕಾಪುರ, ಹರಿಹರ, ಕುರುವತ್ತಿ, ಹಾನಗಲ್ ಹಾಗೂ ಆಂಧ್ರ ಪ್ರದೇಶದ ಅನೇಕ ಕಡೆ ರಚನೆಗೊಂಡಿವೆ. ಲಲಿತ ಕಲಾಕ್ಷೇತ್ರದಲ್ಲಿ ವಿಕ್ರಮಾದಿತ್ಯನ ರಾಣಿ ಹಾಗೂ ಚಕ್ರವರ್ತಿ 3ನೇ ಸೋಮೇಶ್ವರ ಸಾಧನೆಯಿಂದ ಮಹತ್ವದ ಪ್ರಗತಿ ಸಾಧಿಸಿದೆ. 3ನೇ ಸೋಮೇಶ್ವರ ದಕ್ಷಿಣ ಭಾರತದ ಸಂಗೀತವನ್ನು ಕರ್ನಾಟಕ ಸಂಗೀತ ಎಂದು ಹೆಸರಿಸಿದನು. ಮುಂದೆ ಕಲ್ಯಾಣ ಚಾಲುಕ್ಯರ ಆಡಳಿತ ವ್ಯವಸ್ಥೆ. ಆಡಳಿತ ವಂಶ ಪಾರಂಪರ್ಯವಾಗಿತ್ತು. ರಾಜನೇ ಆಡಳಿತ ಕೇಂದ್ರ ಬಿಂದುವಾಗಿದ್ದನು. ರಾಜನಿಗೆ ಸಹಾಯ ಮಾಡಲು ಮಂತ್ರಿಮಂಡಲವಿತ್ತು. ಇವರ ಅಂಗವಾಗಿದ್ದ ಪ್ರಧಾನಮಂತ್ರಿ, ಸೇನಾಧಿಕಾರಿ, ಮಹಾಮಾತ್ಯೆ, ಮಹಾಪ್ರಧಾನ ಮುಂತಾದ ಅಧಿಕಾರಿಗಳು ರಾಜನಿಗೆ ಸಹಾಯ ನೀಡುತ್ತಿದ್ದರು. ರಾಜ್ಯವನ್ನು ಅನೇಕ ಪ್ರಾಂತ್ಯಗಳಾಗಿ ವಿಂಗಡಿಸಿಕೊಂಡಿದ್ದರು. ಪ್ರಾಂತ್ಯಗಳನ್ನು ನಾಡು, ಕಂಪನ, ಗ್ರಾಮ ಮುಂತಾಗಿ ವಿಂಗಡಿಸಿಕೊಂಡಿದ್ದರು.
ಮುಂದಿನದಾಗಿ ಸಾಹಿತ್ಯಿಕ ಸಾಧನೆ. ಕಲಾ ಪೋಷಕರಾದ ಕಲ್ಯಾಣ ಚಾಲುಕ್ಯರಲ್ಲಿ ಕಾಲದಲ್ಲಿ ಮಹಾನ್ ಸಾಹಿತ್ಯಿಕ ಕೃತಿಗಳು ರಚನೆಗೊಂಡಿವೆ. ರನ್ನ, ಅಜಿತನಾಥ ಪುರಾಣ, ಗದಾಯುದ್ಧ, ಶ್ರೀಧರಾಚಾರ್ಯ, ಜಾತತಿಲಕ, ವಿಜ್ಞಾನೇಶ್ವರ, ಮಿತಾಕ್ಷರ ಸಂಹಿತೆ, ಬಿಲ್ಲಾಣ, ವಿಕ್ರಮಾಂಕ ದೇವಜರ್ತೆ, ಕೀರ್ತಿವರ್ಮ ಗೋವೈದ, ಚಂದ್ರರಾಜನ ಮೌನ ತಿಲಕ, ಮೂರನೇ ಸೋಮೇಶ್ವರ, ಮನಸೋಲ್ಲಾಸ, ಅಭಿಲಾಷಿ ತಾರ್ಥ ಚಿಂತಾಮಣಿ, ಕಂತಿ ಕನ್ನಡದ ಪ್ರಥಮ ಕವಯಿತ್ರಿ, ಒಂದನೇ ನಾಗವರ್ಮ ಛಂದೋಬುಧಿ ಕರ್ನಾಟಕ ಕಾದಂಬರಿ, ಎರಡನೇ ನಾಗವರ್ಮ ಕಾವ್ಯಲೋಕನ, ವರ್ಧಮಾನ ಪುರಾಣ, ಅವಿಧಾನ ವಸ್ತುಕೋಶ, ನಯಸೇನ ಧರ್ಮಾಮೃತ, ಬ್ರಹ್ಮಶಿವ ಸಮಯ ಪರೀಕ್ಷೆ, ದುರ್ಗಸಿಂಹ ಪಂಚತಂತ್ರ, ಚಾವುಂಡರಾಯ ಲೋಕೋಪಕಾರ, ನಾಗಚಂದ್ರ ಪಂಪರಾಮಾಯಣ, ಮಲ್ಲಿನಾಥ ಪುರಾಣ. ಹೀಗೆ ಕನ್ನಡ ಹಾಗೂ ಸಂಸ್ಕೃತ ಭಾಷೆಯಲ್ಲಿ ಅನೇಕ ಕೃತಿಗಳು ರಚನೆಗೊಂಡವು. ಕಲ್ಯಾಣ ಚಾಲುಕ್ಯರ ಶೈಕ್ಷಣಿಕ ಹಾಗೂ ಧಾರ್ಮಿಕ ಸ್ಥಿತಿಗತಿ. ಶಿಕ್ಷಣ ಮೊದಲನೇದಾಗಿ ಗುರುಕುಲ ಪದ್ಧತಿ ರೂಢಿಯಲ್ಲಿತ್ತು. ಗದಗ್, ಬೆಳ್ಳಿಗಾವಿ, ಇಟಗಿ, ನಾಗಾವಿ, ಉಮುಚಗಿ ಕಲ್ಯಾಣ ಚಾಲುಕ್ಯರ ವಿದ್ಯಾಕೇಂದ್ರಗಳಾಗಿದ್ದವು. ತತ್ವಶಾಸ್ತ್ರ, ಗಣಿತ, ಖಗೋಳಶಾಸ್ತ್ರ, ಇತಿಹಾಸ ಮುಂತಾದ ವಿಷಯಗಳನ್ನು ಬೋಧಿಸಲಾಗುತ್ತಿದ್ದು ಉನ್ನತ ವಿದ್ಯಾಭ್ಯಾಸಕ್ಕೆ ಅವಕಾಶವಿತ್ತು. ಧರ್ಮ: ಜೈನ, ವೈಷ್ಣವ, ವೀರಶೈವ ಪಂಥಗಳು ಚಾಲ್ತಿಯಲ್ಲಿದ್ದವು. 12ನೇ ಶತಮಾನದಲ್ಲಿ ಬಸವಣ್ಣವರ ಮೂಲಕ ಸಾಮಾಜಿಕ ಧಾರ್ಮಿಕ ಕ್ರಾಂತಿ ಉಂಟಾಗಿ ವೀರಶೈವ ಧರ್ಮ ಪ್ರಬುದ್ಧಮಾನಕ್ಕೆ ಬರಲು ಸಾಧ್ಯವಾಯಿತು. ಕಲ್ಯಾಣ ಚಾಲುಕ್ಯರ ವಂಶದ ಪರಿಪೂರ್ಣ ಸಂಕ್ಷಿಪ್ತ ರೂಪದಲ್ಲಿ ಪರಿಪೂರ್ಣ ಮಾಹಿತಿ ನೀಡಿದ್ದೇನೆ. ಈ ವಿಡಿಯೋ ಕೊನೆಯವರೆಗೂ ವೀಕ್ಷಿಸಿದ ವೀಕ್ಷಕರಿಗೂ ತುಂಬ ಹೃದಯದ ಧನ್ಯವಾದಗಳು. ನಿಮಗೆ ಮತ್ತೊಂದು ವಿಷಯ ಏನು ಹೇಳಬೇಕಪ್ಪ ಅಂದರೆ, ಮೊದಲನೇದಾಗಿ ಈ ಒಂದು ವಿಡಿಯೋದಲ್ಲಿ ಒಂದು ಕ್ಲಿಪ್ ಹಾಕಿದೆ ನೋಡಿ ಸ್ನೇಹಿತರೆ. ಇಲ್ಲಿ ವಿಡಿಯೋ ನೋಡ್ತಿದ್ದಾರೆ ಎಲ್ಲ ಸ್ನೇಹಿತರು ನನ್ನ ವಿಡಿಯೋಸ್ ನೋಡ್ತಿದ್ದಾರೆ. ನನಗೆ ತುಂಬಾ ಖುಷಿ ಆಗ್ತಿದೆ, ಎಲ್ಲರೂ ನೋಡ್ತಿದ್ದಾರೆ ಅನ್ನೋ ಒಂದು ಹೆಮ್ಮೆ ಇದೆ. ನಾನು ಹಾಕಿರೋ ಕಂಟೆಂಟ್ ಒಳ್ಳೆಯದಿದೆ, ಎಲ್ಲರೂ ಇಷ್ಟಪಡ್ತಿದ್ದಾರೆ ಅಂತ ಖುಷಿ ಇದೆ. ಆದರೆ ವಿಡಿಯೋ ನೋಡ್ತಾ ಇದ್ದೀರಿ, ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ನೀವು ಸಬ್ಸ್ಕ್ರೈಬ್ ತಪ್ಪದೇ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ಒಳ್ಳೆ ಮೋಟಿವೇಶನ್ ಕೊಡುತ್ತೆ. ಇನ್ನೂ ಈ ರೀತಿ ಹಲವು ಕಂಟೆಂಟ್ ಇರುವಂಥ ಮಾಹಿತಿ ನೀಡಬೇಕನ್ನೋ ನನಗೂ ಉತ್ಸಾಹ ಹೆಚ್ಚಾಗುತ್ತೆ. ಅದಕ್ಕೆ ನೀವು ಇಲ್ಲಿ ನೋಡ್ತಿರ್ಬೋದು, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಪ್ರತಿಯೊಬ್ಬ ಯೂಟ್ಯೂಬರ್ಗೆ ಅಷ್ಟು ಮುಖ್ಯ ಆಗಿರುತ್ತೆ. ಅದಕ್ಕೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಮತ್ತೆ ನಿಮಗೇನಾದರೂ ವೀಡಿಯೋಸ್ ಬೇಕಾಗಿದ್ದರೆ ನನ್ನ ಚಾನೆಲ್ಗೆ ಬಂದಿದ್ದೀರಿ, ನನ್ನ ಚಾನಲಲ್ಲಿ ಇರುವಂತಹ ಪ್ಲೇಲಿಸ್ಟ್ಗೆ ಹೋಗಿ ನಿಮಗೆ ಯಾವ ವಿಷಯದ ಬಗ್ಗೆ ಬೇಕು ಆ ವಿಷಯದ ಬಗ್ಗೆ ವಿಡಿಯೋ ಹಾಕಿದ್ದೀನಿ. ವೀಡಿಯೋಸ್ನ ನೀವು ತಪ್ಪದೇ ನೋಡ್ತೀರ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸ್ನೇಹಿತರೆ.